ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಡಿಸಿ ಆದೇಶ ಉಲ್ಲಂಘಿಸಿರುವ ಚೂಡ ಆಯುಕ್ತರಿಗೆ, ಶಾಸಕರ ಆದೇಶ ಉಲ್ಲಂಘಿಸಿರುವ ಚೂಡ ಆಯುಕ್ತರಿಗೆ, ಚೂಡ ಎಂಜಿನಿಯರ್ ವರ್ಗದವರಿಗೆ, ಚೂಡ ಕಾನೂನು ಪಾಲಕರಿಗೆ ತೆರವುಗೊಳಿಸಿ 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 ಬೇಜವಾಬ್ದಾರಿ ತೋರಿಸುತ್ತಿರುವ ಅಧಿಕಾರಿ ವರ್ಗದವರಿಗೆ, ನಿರ್ಲಜ್ಜ ಅಧಿಕಾರಿ ವರ್ಗದವರಿಗೆ, ನಿರ್ಲಜ್ಜ ಅಧಿಕಾರಿ ವರ್ಗದವರಿಗೆ, ಕಾನೂನು ಭಂಗ ಮಾಡುತ್ತಿರುವ ಅಧಿಕಾರಿ ವರ್ಗದವರಿಗೆ, ಕಾನೂನು ಭಂಗ ಮಾಡುತ್ತಿರುವ ಅಧಿಕಾರಿ ವರ್ಗದವರಿಗೆ ಇಲ್ಲಿಯವರೆಗೆ ಹೋರಾಟ, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ತೆರವುಗೊಳಿಸಿ 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 ನಿರ್ಲಜ್ಜ ಸೂಡ ಅಧಿಕಾರಿ ವರ್ಗದವರಿಗೆ, ಕಾನೂನು ಭಂಗ ಮಾಡುತ್ತಿರುವ ಸೂಡ ಅಧಿಕಾರಿ ವರ್ಗದವರಿಗೆ, ಅಸಡ್ಡೆ ತೋರುತ್ತಿರುವ ಸೂಡ ಆಯುಕ್ತರಿಗೆ, ಕಾನೂನಿಗೆ ಗೌರವ ಕೊಡದ ಸೂಡ ಆಯುಕ್ತರಿಗೆ, ಅಕ್ರಮವಾಗಿ ನಿರ್ಮಿಸಿರುವ ಶೆಡ್ ಅನ್ನು ತೆರವುಗೊಳಿಸಿ ತೆರವುಗೊಳಿಸಿ ಅಕ್ರಮ ಶೆಡ್ ನಿರ್ಮಾಣವನ್ನು ಶಿವಮೊಗ್ಗ ನಗರದ ನಗರಾಭಿವೃದ್ಧಿ ಪ್ರಾಧಿಕಾರದ ಪಕ್ಕದಲ್ಲಿ ಸುಮಾರು 40 ವರ್ಷಗಳ ಅಧಿಕೃತ ರಸ್ತೆ ಮಹಾನಗರ ಯೋಜನೆ 2030, ಅದಕ್ಕಿಂತ ಹಿಂದಿನ 2012, ಅದಕ್ಕಿಂತ ಎಲ್ಲ ಪೂರ್ವದ ಎಲ್ಲ ಮಹಾನಗರ ಯೋಜನೆ, ಅದರೊಳಗೆ ಅಧಿಕೃತವಾದ ರಸ್ತೆ. ವಿನೋಬ್ ನಗರ 2ನೇ ಬಡಾವಣೆ ಅಭಿವೃದ್ಧಿ ಏನು ಅಂದಿನ ನಗರಸಭೆ ಮಾಡಿತ್ತು, ಅದರೊಳಗೆ 30 ಅಡಿ ರಸ್ತೆ, ಅಧಿಕೃತ ರಸ್ತೆ. ಇಂಥ ಒಂದು ರಸ್ತೆಯಲ್ಲಿ ಈ ರಸ್ತೆಯನ್ನ ಬಿಡಬೇಕು ಅಂತ ಯಾರು ಹೇಳ್ಬೇಕಾಗಿತ್ತು, ಅದೇ ಇಲಾಖೆ ಕನಿಷ್ಠ ಲೈಸೆನ್ಸ್ ತೆಗೆದುಕೊಳ್ಳದೆ, ಅದಕ್ಕೊಂದು ಲೈಸೆನ್ಸ್ ತೆಗೆದುಕೊಂಡಿಲ್ಲ. ಆ ಶೆಡ್ ನಿರ್ಮಾಣ ಮಾಡಿ ಇವತ್ತು ವ್ಯವಸ್ಥೆಯ ಮೇಲೆ ಅಣುಕಿಸ್ತಾ ಇದೆ. ಯಾರು ಅಂದ್ರೆ ಏನ್ ಹೇಳ್ತಾರೆ, ಬೇಲಿ ಮೆದ್ದು ಹೊಲ ನುಂಗಿದಂತೆ, ಅಂದ್ರೆ ಬೇಲಿ ಎದ್ದು ಹೊಲ ಮೇಯ್ದಂತೆ ಏನಿದೆ ಸ್ಪಷ್ಟವಾದ ಉದಾಹರಣೆ ಶಿವಮೊಗ್ಗ ನಗರದಲ್ಲಿದೆ. ಇದನ್ನ ತೆರವುಗೊಳಿಸಕ್ಕೆ ಈ ಅನಧಿಕೃತ ರಸ್ತೆ ಮೇಲೆ ಕಟ್ಟಿರುವ ಶೆಡ್ ನಿರ್ಮಾಣ ಮಾಡ್ತಕ್ಕಂಥ ಜವಾಬ್ದಾರಿ ಪಾಲಿಕೆ ಆಯುಕ್ತರದ್ದು, ಪಾಲಿಕೆ ಅಧಿಕಾರಿಗಳದ್ದು. ಅವರು ತೆರವುಗೊಳಿಸಬೇಕು ಅಂತ ಪಾಲಿಕೆ ಮುಂದ್ಗಡೆ ಇವತ್ತು ಅಹೋರಾತ್ರಿ ಧರಣಿ ಮಾಡ್ತಾ ಇದೀವಿ. ಆಯುಕ್ತರೇ, ತಕ್ಷಣ ಇದನ್ನ ತೆರವುಗೊಳಿಸಬೇಕು. ಇನ್ನೊಂದು ಕೆಲಸ ನಿಮ್ಮಿಂದ ಆಗ್ಬೇಕಾಗಿದೆ, ಒಂದು ತೆರವುಗೊಳಿಸೋದು. ಅದಕ್ಕೆ ನಿಮ್ಗೆ ತಾಕತ್ತಿಲ್ಲ ಅಂದ್ರೆ ಕನಿಷ್ಠ ಪಕ್ಷ ಸೂಡಾದ ಆಯುಕ್ತ ವಿಶ್ವನಾಥ್, ಸೂಡಾದ TPM ರೂಪಾ, ಇಂಜಿನಿಯರ್ಗಳಾದ ಬಸವರಾಜ್ ಮತ್ತು ಗಂಗಾಧರ ಸ್ವಾಮಿಗಳ ಮೇಲೆ, ಯಾರು ನಿರ್ಮಾಣಕ್ಕೆ ಕಾರಣರಾಗಿದ್ದಾರೆ ಅವರುಗಳ ಮೇಲೆ ಸೂಕ್ತ ಶಿಸ್ತು ಕ್ರಮಕ್ಕೆ ಸರ್ಕಾರಕ್ಕೆ ತಾವು ಬರೀಲೇಬೇಕು. ಉಲ್ಲಂಘನೆ ಆಗಿರೋ ಖರ್ಚು ನಿಮ್ಮ ಹತ್ರ ದಾಖಲೆ ಇದೆ, ನೀವೇ ಬರ್ದಿರಿ ಇದೆಲ್ಲದು ಪಾಲಿಕೆ ಆಸ್ತಿ ಅಂತ. ಹಾಗಾಗಿ ತಕ್ಷಣ ಈ ಕ್ರಮ ತೆಗೆದುಕೊಳ್ಳಬೇಕು. ಇದೆರಡರಲ್ಲಿ ಒಂದಾಗುವವರೆಗೆ ನಾವು ಈ ಸ್ಥಳದಿಂದ ಕದಲೋದೇ ಇಲ್ಲ. MLA ಹೇಳಿದ್ದಾರೆ, ಶಾಸಕರು ಹೇಳಿದ್ದಾರೆ, ಇದ್ಯಾವುದಕ್ಕೂ ನಿಮಗೆ ಗೌರವ ಕೊಡುವ ಸೌಜನ್ಯ ಇಲ್ಲ ಅಧಿಕಾರಿಗಳಿಗೆ. ಇಂಥ ಅಧಿಕಾರಿಗಳು ಶಿವಮೊಗ್ಗಕ್ಕೆ ಬೇಡ, ಇಂಥ ಅಧಿಕಾರಿಗಳ ಬೇಡ ಶಿವಮೊಗ್ಗಕ್ಕೆ. ತಕ್ಷಣ ಅವ್ರ ಮೇಲೆ ಕ್ರಮ ಕೈಗೊಳ್ಳುವಂತಕ್ಕಂಥ ಕೆಲಸ ಆಗ್ಬೇಕಾಗಿದೆ. ಇದಕ್ಕೆ ಶಿವಮೊಗ್ಗ ನಾಗರಿಕ ಹೀಗೆ ತಕ್ಷಣ ಕ್ರಮ ಕೈಗೊಳ್ಳುತ್ತೆ. ಬಲೋ ಭರತ್ ಮತಕ್ಕೆ, ಬಲೋ ಭರತ್ ಮತಕ್ಕೆ, ಬಲೋ ಭರತ್ ಮತಕ್ಕೆ. ಅಧಿಕೃತ ರಸ್ತೆ ಮೇಲೆ ಅನಧಿಕೃತ ಶೆಡ್ಡು, ಧಿಕ್ಕಾರ ಧಿಕ್ಕಾರ. ಅಧಿಕೃತ ರಸ್ತೆ ಮೇಲೆ ಅನಧಿಕೃತ ಶೆಡ್ಡಿಗೆ, ಅಧಿಕೃತ ರಸ್ತೆ ಮೇಲೆ ಅನಧಿಕೃತ ಶೆಡ್ಡಿಗೆ. ಶಿವಮೊಗ್ಗ ನಾಗರಿಕ ಸೇವಾ ವೇದಿಕೆಯ ಪ್ರಧಾನ ಕಾರ್ಯದರ್ಶಿ KV ವಸಂತ್ ಕುಮಾರ್. ನಾಗರಿಕ ಹಿತರಕ್ಷಣಾ ವೇದಿಕೆಗಳ ಒಕ್ಕೂಟದ ಆಶ್ರಯದಲ್ಲಿ ಹಾಗೆಯೇ ಶಿವಮೊಗ್ಗದ ಎಲ್ಲ ಗೌರವಾನ್ವಿತ ಸದಸ್ಯ ಬಂಧುಗಳ ಆಶ್ರಯದಲ್ಲಿ, ಸಂಘಟನೆಗಳ ಆಶ್ರಯದಲ್ಲಿ ಹೋರಾಟ ನಡೀತಾ ಇದೆ. ಈ ಹೋರಾಟ ಕಳೆದ 2.5 ತಿಂಗಳಿಂದ ನಿರಂತರವಾಗಿ ಇದನ್ನು ಮುಂದುವರಿಸಿಕೊಂಡು ಬಂದಿದ್ದೇವೆ. ನಮ್ಮ ಹೋರಾಟದ ಉದ್ದೇಶ ಶಿವಮೊಗ್ಗ ವಿನೋಬ ನಗರದಲ್ಲಿ ಇರ್ತಕ್ಕಂಥ 100 ಅಡಿ ರಸ್ತೆಗೆ ಅಭಿಮುಖವಾಗಿರ್ತಕ್ಕಂಥ ಸರ್ಕಾರದ ಒಂದು ಅಂಗ ಸಂಸ್ಥೆ ಶಿವಮೊಗ್ಗ ನಗರಾಭಿವೃದ್ಧಿ ಪ್ರಾಧಿಕಾರ. ಈ ಪ್ರಾಧಿಕಾರದ ವತಿಯಿಂದ
ಸುಮಾರು 5-6 ತಿಂಗಳ ಹಿಂದೆ ನಿರ್ಮಾಣಗೊಂಡಿರ್ತಕ್ಕಂಥ ಅನಧಿಕೃತ ಶೆಡ್ ಇದರ ಬಗ್ಗೆ ನಾವು ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೇವೆ. ಶಿವಮೊಗ್ಗದಲ್ಲಿ ಎಲ್ಲೇ ಕಾನೂನಿಗೆ ವಿರುದ್ಧವಾಗಿ ನಿರ್ಮಾಣಗೊಂಡಿರ್ತಕ್ಕಂಥ ಯಾವುದೇ ರಚನೆ ಆಗಲಿ, ಯಾವುದೇ ಕಾಮಗಾರಿ ಆಗಲಿ, ಅಥವಾ ಯಾವುದೇ ರೀತಿಯ ಒಂದು ಕಟ್ಟಡವಾಗಲಿ ಅದು ನಡಿಕೂಡುದು ಅಂತ ಹೇಳಿ ನಿರಂತರವಾದ ನಮ್ಮ ಹೋರಾಟ ನಡೆದುಕೊಂಡು ಬಂದಿದೆ. ಎಲ್ಲರ ಕಣ್ಣಿಗೆ ಕಾಣುವಂತೆ ಕಳೆದ 40 ವರ್ಷಗಳಿಂದ ರಸ್ತೆಯಾಗಿ ಸಾರ್ವಜನಿಕರಿಂದ ಏನು ಉಪಯೋಗಕ್ಕೆ ಬಳಸಲ್ಪಡ್ತಾ ಇತ್ತೋ ಅಂತಹ ರಸ್ತೆಯಲ್ಲಿ ಇವತ್ತು ಅಕ್ರಮವಾಗಿ ಕೇವಲ ಒಂದು ಪಾರ್ಕಿಂಗ್ ವ್ಯವಸ್ಥೆಗೆ, ಯಾರ ಪಾರ್ಕಿಂಗ್ ವ್ಯವಸ್ಥೆಗೆ, ಅವ್ರದೇ ನೌಕರರ ಪಾರ್ಕಿಂಗ್ ವ್ಯವಸ್ಥೆಗೆ ಅಕ್ರಮವಾಗಿ ಸೋಡಾದಿಂದ ಶೆಡ್ ಅನ್ನು ನಿರ್ಮಾಣ ಮಾಡಿದ್ದಾರೆ. ಇದೊಂದು ಅಕ್ರಮವಾಗಿರ್ತಕ್ಕಂಥ ಶೆಡ್. ಈ ಶೆಡ್ ಅನ್ನು ತೆರವುಗೊಳಿಸಬೇಕು ಅಂತ ಹೇಳಿ ನಾವು ಮೊದಲು ಮನವಿ ಪತ್ರವನ್ನು ಕೊಟ್ಟಿದ್ದೇವೆ, ಹೋರಾಟವನ್ನು ಮಾಡಿದ್ದೇವೆ. ನಗರ ಪಾಲಿಕೆಯ ಆಯುಕ್ತರಿಗೆ, ಇಂಜಿನಿಯರ್ಗಳಿಗೆ ಮನವಿ ಪತ್ರವನ್ನು ಕೊಟ್ಟಿದ್ದೇವೆ. ಅವರ ಜೊತೆಯಲ್ಲಿ ಮೀಟಿಂಗ್ ಮಾಡಿದ್ದೇವೆ. ಶಾಸಕರಿಗೆ ಮನವಿ ಪತ್ರ ಕೊಟ್ಟಿದ್ದೇವೆ. ಜಿಲ್ಲಾಧಿಕಾರಿಗಳನ್ನ ಕಂಡಿದ್ದೇವೆ. ಅವರೆಲ್ಲರೂ ಕೂಡ ಆದೇಶವನ್ನು ಮಾಡಿದ್ದಾರೆ. ಶಿವಮೊಗ್ಗ ಮಹಾನಗರ ಪಾಲಿಕೆಯಿಂದ ನೋಟಿಸ್ ಹೋಗಿದೆ ಅವರಿಗೆ. ದಯಮಾಡಿ 2 ನೋಟಿಸ್ಗಳು ಹೋಗಿದೆ. ದಯಮಾಡಿ ಇದು ನಮ್ಮ ರಸ್ತೆ, ಇದು ನಮ್ಮ ಜಾಗ, ಇದು ಸರ್ಕಾರದ ರಸ್ತೆ, ನಗರ ಪಾಲಿಕೆಯ ರಸ್ತೆ, ಆದ್ರಿಂದ ತಾವು ಶೆಡ್ ಅನ್ನು ತೆರವುಗೊಳಿಸಬೇಕು ಅಂತ ಹೇಳಿ ಅವ್ರು ಹೇಳಿದ್ರು ಕೂಡ ಅಲ್ಲಿರ್ತಕ್ಕಂಥ ಆಯುಕ್ತರು ಅದಕ್ಕೆ ಯಾವುದೇ ರೀತಿಯ ಕಿಮ್ಮತ್ತಿನ ಬೆಲೆಯನ್ನು ಕೊಟ್ಟಿಲ್ಲ. ಬದಲಾಗಿ ಬೇರೆ ರೀತಿಯ ಪುರಾವೆಗಳನ್ನ, ದಾಖಲೆಗಳನ್ನ ಒದಗಿಸ್ಬಿಟ್ಟು ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಆಗ್ರಹ, ಒಂದು ಶೆಡ್ ಅನ್ನು ತೆರವುಗೊಳಿಸಲೇಬೇಕು. ಅಲ್ಲಿಯ ತನಕ ಈ ಅಹೋರಾತ್ರಿ ಹೋರಾಟ ಮುಂದುವರಿತಾರೆ. ಎರಡನೇದು, ಸಂಬಂಧಪಟ್ಟಂತ ಅಧಿಕಾರಿಗಳು 3 ಜನ ಅಧಿಕಾರಿಗಳು ಇದಕ್ಕೆ ನೇರವಾಗಿ ಹೊಣೆ. ಒಂದು ಸೂಡಾ ಆಯುಕ್ತರಾದಂತಹ ವಿಶ್ವನಾಥ್ ಮುದ್ದಜ್ಜಿ ಅವರು, ಸೂಡಾ ಟಿಪಿಎಂ ಆಗಿರ್ತಕ್ಕಂತಹ ರೂಪಾ ಮೇಡಮ್ ರವರು, ಹಾಗೆ AEE ಬಸವರಾಜ್ ರವರು. ನೇರವಾಗಿ ಈ ವ್ಯಕ್ತಿಗಳಿಗೆ ಈ ವಿಷಯ ಸಂಬಂಧಪಡುತ್ತೆ. ಈ 3 ಜನರನ್ನ ಅಮಾನತಿನಲ್ಲಿ ಇಟ್ಬಿಟ್ಟು ಅವ್ರ ಮೇಲೆ ಶಿಸ್ತು ಕ್ರಮವನ್ನ, ಕಾನೂನು ಕ್ರಮವನ್ನ ಜರುಗಿಸಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದೇವೆ. ನಮ್ಮ ಹೋರಾಟವನ್ನ ನಾವು ಮುಖ್ಯಮಂತ್ರಿಗಳಿಗೆ, ನಗರಾಭಿವೃದ್ಧಿ ಪ್ರಾಧಿಕಾರದ ಮಂತ್ರಿಗಳಿಗೆ, ಎಲ್ಲಾ ರೀತಿಯ ಜಿಲ್ಲಾ ಮಂತ್ರಿಗಳಿಗೆ, ಉಸ್ತುವಾರಿ ಮಂತ್ರಿಗಳಿಗೆ ಈ ಎಲ್ಲ ದೂರನ್ನು ಕೊಟ್ಟಿದ್ದೇವೆ. ನಾವು ಅದಕ್ಕೋಸ್ಕರ ಕಾಯ್ತಾ ಇದ್ದೇವೆ ಯಾವ ಕ್ರಮವನ್ನು ಕೈಗೊಳ್ಳುತ್ತಾರೆ ಅಂತ ಹೇಳಿ. ಎಲ್ಲಿವರೆಗೆ ನಮ್ಗೆ ನ್ಯಾಯ ಸಿಗೋದಿಲ್ವೋ ಅಲ್ಲಿಯವರೆಗೆ ಈ ಹೋರಾಟವನ್ನು ಮುಂದುವರಿಸ್ತೇವೆ. ತಮ್ಮನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಅನೇಕ ಅಡ್ಡದಾರಿಗಳನ್ನ ಈ ಅಧಿಕಾರಿಗಳು ತುಳಿತಾ ಇದ್ದಾರೆ. ಈ ಅಡ್ಡದಾರಿಗಳನ್ನು ತುಳಿಬೇಡಿ. ದೇಶದಲ್ಲಿ ಕಾನೂನು ಉಳಿಬೇಕು. ಸರ್ಕಾರದ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಯಾವುದೇ ಒಂದೇ 1 ಮಿಲಿಮೀಟರ್ ಸರ್ಕಾರದ ಒಂದು ತುಂಡು ಸರ್ಕಾರದ ಆಸ್ತಿ ಕಬಳಿಕೆ ಆಗಿದ್ದು ಜಿಲ್ಲಾಧಿಕಾರಿಗಳು, ಸಂಬಂಧಪಟ್ಟ ಅಧಿಕಾರಿಗಳ ಹೊಣೆ ಅಂತ ಹೇಳಿ. ಹಾಗಾಗಿ ಕೂಗಿ ಹೇಳ್ತಾ ಇದ್ದೇವೆ, ದಯಮಾಡಿ ಇದರ ವಿರುದ್ಧ ಕೂಡಲೇ ಕ್ರಮವನ್ನು ಕೈಗೊಳ್ಳಿ. ನಮಗೆ ಇವತ್ತು ಸಾಯಂಕಾಲದ ಒಳಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಇಲ್ಲಿಗೆ ಬರ್ಬೇಕು, ಭರವಸೆಯನ್ನು ಕೊಡಬೇಕು, ನಮಗೆ ಆಶ್ವಾಸನೆಯನ್ನು ಕೊಡಬೇಕು. ಮಾಧ್ಯಮಗಳ ಜೊತೆ ಮಾತಾಡಿ ಹೋಗ್ಬೇಕು. ಅವರು ಶೆಟ್ಟಿಗೆ ಕಾಲಮಿತಿ ಒಳಗಡೆ ಇದನ್ನ ನಾವು ತೆಗಿತೇವೆ, ಸಾರ್ವಜನಿಕರಿಗೆ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ ಅಂತೇಳಿ ಹೇಳ್ಬೇಕು. ಅಲ್ಲಿಯವರೆಗೆ ಹೋರಾಟ ಮುಂದುವರಿತದೆ. ನಗರ ಪಾಲಿಕೆ ಆಯುಕ್ತರಿಗೆ ಬಹಳ ಕೂಗಿನಿಂದ ಗಟ್ಟಿಯಾಗಿ ಹೇಳ್ತಾ ಇದ್ದೇವೆ, ಇದು ನಿಮ್ಮ ಕರ್ತವ್ಯ. ಯಾರೇ ಅಕ್ರಮವಾಗಿ ಏನನ್ನೇ ಕಟ್ಕೊಂಡಿದ್ರು ನೀವು ನೋಟಿಸ್ ಕೊಟ್ಟಾಗಿದೆ, ಎಲ್ಲ ಪ್ರಕ್ರಿಯೆಗಳನ್ನ ಮುಗಿಸಾಗಿದೆ. ಈಗ ಉಳಿದಿರೋದು ಒಂದೇ, ಆ ಬುಲ್ಡೋಜರ್ ಕೃತ್ಯವನ್ನು ಮಾಡಿ ಅಲ್ಲಿರ್ತಕ್ಕಂಥ ಎಲ್ಲ ಸಾಮಾನು ಸರಂಜಾಮುಗಳನ್ನ ಎತ್ತಾಕೊಂಡು ಬನ್ನಿ. ಅದೊಂದೇ, ಯಾಕಂದ್ರೆ ಕಾನೂನಲ್ಲಿ ಅದಕ್ಕೆ ಅವಕಾಶ ಇದೆ, ನಿಮ್ಗೆ ಅಧಿಕಾರ ಇದೆ, ಇದನ್ನ ಬಳಸಿ. ನಾವು ಹೇಳಬೇಕಾಗಿಲ್ಲ, ಸರ್ಕಾರದ ಅಧಿಕಾರಿಗಳು ನೀವು ಸರ್ಕಾರಿ ಆಸ್ತಿಯನ್ನು ಉಳಿಸಬೇಕಾದಂತ ಜವಾಬ್ದಾರಿ ನಿಮ್ಮ ಮೇಲಿದೆ. ಹಾಗಾಗಿ ಇದು ಶಿವಮೊಗ್ಗ ನಾಗರಿಕ ರಕ್ಷಣಾ ವೇದಿಕೆಗಳ ಒಕ್ಕೂಟದ ಜೋರಾದಂತ ಆಗ್ರಹ. ನಾವೆಲ್ಲರೂ ಕೂಡ ಗಟ್ಟಿಯಾಗಿ ಕೂಗಿ ಹೇಳ್ತಾ ಇದ್ದೇವೆ, ಅಕ್ರಮವನ್ನು ನಾವು ಸಹಿಸೋಲ್ಲ. ತೆರವುಗೊಳಿಸಿ, ತೆರವುಗೊಳಿಸಿ, ಜೋರಾಗಿ ಹೇಳಿ, ತೆರವುಗೊಳಿಸಿ, ತೆರವುಗೊಳಿಸಿ, ಅಕ್ರಮ ಶೆಡ್ ಅನ್ನು ತೆರವುಗೊಳಿಸಿ, 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 ಅಕ್ರಮ ಶೆಡ್ ಅನ್ನು ತೆರವುಗೊಳಿಸಿ, 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 ಅಕ್ರಮ ಶೆಡ್ ಅನ್ನು ತೆರವುಗೊಳಿಸಿ. ಕಾನೂನು ಭಂಗ ಮಾಡುತ್ತಿರುವ ಅಧಿಕಾರಿ ವರ್ಗದವರಿಗೆ, ಕಾನೂನನ್ನು ನಿರ್ಲಕ್ಷ್ಯ ಮಾಡುತ್ತಿರುವ ಅಧಿಕಾರಿ ವರ್ಗದವರಿಗೆ. ಡಾಕ್ಟರ್ ಸತೀಶ್ ಕುಮಾರ್ ಶೆಟ್ಟಿ, ಸಂಘಟನಾ ಕಾರ್ಯದರ್ಶಿ, ಶಿವಮೊಗ್ಗ ನಾಗರಿಕ ರಕ್ಷಣಾ ವೇದಿಕೆಗಳ ಒಕ್ಕೂಟ.